ವೀಕ್ಷಕರೇ, ನಾನು ಒಬ್ಬ ಪುಟ್ಟ ಸಾಹಿತಿ ಟಿಪ್ಪು ನದ ನಿಮ್ಮ ಮುಂದೆ ಒಂದು ಅದ್ಭುತವಾಗಿರ್ತಕ್ಕಂಥ ಕವಿತೆಯನ್ನು ತಂದಿದ್ದೇನೆ. ಈ ಒಂದು ಕವಿತೆಯ ಶೀರ್ಷಿಕೆ ನನ್ನ ತಂಗಿಯ ತಕರಾರುಗಳು. ಯಾವ ರೀತಿ ಅಣ್ಣನ ಜೊತೆ ತಂಗಿಯ ತಕರಾರುಗಳು ಇರುತ್ತವೆ ಅನ್ನೋದನ್ನ ಈ ಒಂದು ಕವಿತೆಯಲ್ಲಿ ನೋಡೋಣ. ಈ ತಕರಾರುಗಳು ಕೇವಲ ಪ್ರೀತಿಯ ತಕರಾರುಗಳು ಆಗಿದ್ದಾವೆ ಅನ್ನೋದನ್ನ ಈ ಕವಿತೆಯಲ್ಲಿ ಬರೆದಿದ್ದೇನೆ. ನಾನು ನನ್ನ ತಂಗಿಗೆ ಯಾವಾಗಲೂ ಚುಡಾಯಿಸಿ ಕಾಡಿ ಅಳಿಸುತ್ತೇನೆ. ನಾನು ನನ್ನ ತಂಗಿಗೆ ಯಾವಾಗಲೂ ಚುಡಾಯಿಸಿ ಕಾಡಿ ಅಳಿಸುತ್ತೇನೆ. ನನ್ನ ತಂಗಿ ಮಾತ್ರ ನಾನು ಮಾಡಿದ ಎಲ್ಲ ತಪ್ಪುಗಳನ್ನು ತನ್ನ ಮೇಲೆ ಹಾಕಿಕೊಂಡು ನನ್ನನ್ನು ಅಳಿಸುತ್ತಾಳೆ. ನನ್ನ ತಂಗಿ ಮಾತ್ರ ನಾನು ಮನೆಯಲ್ಲಿ ಮಾಡಿದ ಎಲ್ಲ ತಪ್ಪುಗಳನ್ನು ಅವಳ ಮೇಲೆ ಹಾಕಿಕೊಂಡು ನನ್ನನ್ನು ಅಳಿಸುತ್ತಾಳೆ. ನನ್ನ ತಂಗಿಗೆ ನನಗೆ ಮನೆಯಲ್ಲಿ ಮಾತಿಗೂ ಜಗಳ. ನನ್ನ ತಂಗಿಗೆ ಮತ್ತು ನನಗೆ ಮನೆಯಲ್ಲಿ ಮಾತಿಗೂ ಜಗಳ. ನನಗೆ ಯಾರಾದರೂ ಏನಾದರೂ ಅಂದರೆ ಅವಳ ಜೊತೆ ತೆಗೆಯುತ್ತಾಳೆ ಜಗಳ. ನನಗೆ ಯಾರಾದರೂ ಏನಾದರೂ ಅಂದರೆ ಅವಳ ಜೊತೆ ತೆಗೆಯುತ್ತಾಳೆ ಜಗಳ. ನನ್ನ ತಂಗಿ ನನ್ನನ್ನು ಯಾವಾಗಲೂ ಹೊಡೆಯುತ್ತಾಳೆ. ನನ್ನ ತಂಗಿ ನನಗೆ ಯಾವಾಗಲೂ ಹೊಡೆಯುತ್ತಾಳೆ. ಯಾರಾದರೂ ಅವಳನ್ನು ಚುಡಾಯಿಸಿದರೆ ನನ್ನ ಕೈಲಿ ಹೊಡೆಸುತ್ತಾಳೆ. ಯಾರಾದರೂ ಅವಳನ್ನು ಚುಡಾಯಿಸಿದರೆ ನನ್ನ ಕೈಲಿ ಹೊಡೆಸುತ್ತಾಳೆ. ನಾನು ಸಾಲ ಮಾಡಿದವರ ಹಾಗೆ ನನ್ನಲ್ಲಿ ದಿನಾಲು ಬಂದು ಹಣ ಕೇಳುತ್ತಾಳೆ. ನಾನು ಸಾಲ ಮಾಡಿದವರ ಹಾಗೆ ನನ್ನಲ್ಲಿ ಬಂದು ದಿನಾಲು ಹಣ ಕೇಳುತ್ತಾಳೆ. ಹಲವು ಬಾರಿ ನನ್ನ ಬಳಿ ಹಣವಿಲ್ಲದನ್ನು ಕಂಡು ಬ್ಯಾಂಕಿನಂತೆ ನನಗೆ ಸಾಲ ಕೊಡುತ್ತಾಳೆ. ಹಣವಿಲ್ಲದನ್ನು ಕಂಡು ಬ್ಯಾಂಕಿನಂತೆ ನನಗೆ ಸಾಲ ಕೊಡುತ್ತಾಳೆ. ನನ್ನ ತಂಗಿ ನನ್ನನ್ನು ತುಂಬ ಸತಾಯಿಸುತ್ತಾಳೆ, ಕಾಡುತ್ತಾಳೆ. ನನ್ನ ತಂಗಿ ನನ್ನನ್ನು ತುಂಬ ಸತಾಯಿಸುತ್ತಾಳೆ, ಕಾಡುತ್ತಾಳೆ. ನನಗೆ ತುಂಬ ನೋವಾದಾಗ ಹತ್ತಿರ ಬಂದು ತಾಯಿಯಂತೆ ಸಾಂತ್ವನ ಹೇಳುತ್ತಾಳೆ. ನನಗೆ ತುಂಬ ನೋವಾದಾಗ ಹತ್ತಿರ ಬಂದು ತಾಯಿಯಂತೆ ಸಾಂತ್ವನ ಹೇಳುತ್ತಾಳೆ. ಈಗ ನನ್ನ ತಂಗಿ ಮದುವೆ ಮಾಡಿಕೊಂಡು ತನ್ನ ಗಂಡನ ಮನೆಗೆ ಹೋಗುತ್ತಿದ್ದಾಳೆ. ಈಗ ನನ್ನ ತಂಗಿ ಮದುವೆ ಮಾಡಿಕೊಂಡು ತನ್ನ ಗಂಡನ ಮನೆಗೆ ಹೋಗುತ್ತಿದ್ದಾಳೆ. ನನ್ನನ್ನು ತಬ್ಬಿಕೊಂಡು ಕ್ಷಮಿಸಿಬಿಡು ಅಣ್ಣ ಎಂದು ಅಳುತ್ತಿದ್ದಾಳೆ. ನನ್ನನ್ನು ಕ್ಷಮಿಸಿಬಿಡು ಅಣ್ಣ ಎಂದು ತಬ್ಬಿಕೊಂಡು ಅಳುತ್ತಿದ್ದಾಳೆ. ನನಗೆ ಫೋನ್ ಕೊಡು ಎಂದು ದಿನಾಲು ಮನೆಯಲ್ಲಿ ಜೀವ ತಿನ್ನುತ್ತಿದ್ದಳು. ನನಗೆ ಫೋನ್ ಕೊಡು ಎಂದು ಅಣ್ಣ ದಿನಾಲು ಮನೆಯಲ್ಲಿ ಜೀವ ತಿನ್ನುತ್ತಿದ್ದಳು. ಇಂದು ಆ ಜೀವಕ್ಕೆ ಒಂದು ಹೊಸ ಫೋನು ಕೊಡಿಸಿಕೊಟ್ಟಿದ್ದೇನೆ. ಇಂದು ಆ ಜೀವಕ್ಕೆ ಒಂದು ಹೊಸ ಫೋನು ಕೊಡಿಸಿಕೊಟ್ಟಿದ್ದೇನೆ. ಅದೇ ಫೋನಿನಿಂದ ಕೆಲವು ದಿನಗಳ ನಂತರ ಫೋನ್ ಮಾಡಿ ಹೇಳಿದಳು. ಅದೇ ಫೋನಿನಿಂದ ಕೆಲವು ದಿನಗಳ ನಂತರ ಫೋನ್ ಮಾಡಿ ಹೇಳಿದಳು, ಅಣ್ಣ ಇಂದು ತವರ ಮನೆಗೆ ಬರುತ್ತಿದ್ದೇನೆ ಎಂದು. ಅಣ್ಣ ನಿಮ್ಮೆಲ್ಲರನ್ನು ಕಾಣಲು ಇಂದು ತವರ ಮನೆಗೆ ಬರುತ್ತಿದ್ದೇನೆ ಎಂದು. ಧನ್ಯವಾದಗಳು ಈ ಅಣ್ಣ ತಂಗಿಯ ಪ್ರೀತಿಯ ಕವಿತೆಯನ್ನು ಕೇಳಿದ್ದಕ್ಕೆ. ಈ ಒಂದು ಕವಿತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.